ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ನಾನು ಬೆಳಿಗ್ಗೆ ಹೇಳಿದ್ದು ಒಂದು ಕರೆಕ್ಷನ್ ಬಾಕಿ ಇದೆ ಅಂತ ಅಂದಿದ್ದೆ, ಅಂದ್ರೆ ಡೌನ್ ಟ್ರೆಂಡ್ ಹೋಗುತ್ತೆ ಅಂದಿದ್ದೆ. ಬಟ್ ಇವತ್ತೇನಾಯ್ತು ನೋಡಿ, ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ರಿವರ್ಸಲ್ ಆಗಿ ಅಗೇನ್ ಮತ್ತೆ ಕೆಳಗಡೆ ಬಂದಿದೆ ಅಲ್ವಾ. ಸೊ ಅದೇ ತರ ನಮ್ಮ SR ಲೆವೆಲ್ ಪ್ರಕಾರ ಏನ್ ಹೇಳಿದ್ದೆ, ನನಗೆ ಈ ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ಇಲ್ಲೇನಾದ್ರೂ ರಿಯಾಕ್ಟ್ ಮಾಡಿ ಮೇಲೆ ಹೋದ್ರೆ ನಾವು ಏನು ಲೆವೆಲ್ಸ್ ಟು ಲೆವೆಲ್ಸ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂದಿದೆ. ಸೊ ಪ್ರತಿ ಲೆವೆಲ್ಸ್ ಅಂದ್ರೆ ನಾವು ಇದೇ ನಮಗೆ ಕಡಾಖಂಡಿತ ಅಂತ ಅನ್ಕೊಳ್ಳಲ್ಲ. ನಮಗೆ ಲೆವೆಲ್ಸ್ ಹತ್ರ ಬಂದು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅದು ನಮಗೆ ಟ್ರೇಡ್ ಅಷ್ಟೇ. ಓಕೆ, ಸೊ ನಮ್ಮ ಒಂದು ಟ್ರೇಡಿಂಗ್ ಮೆಥಡ್ ಆ ತರ. ಸೊ ನಮಗೆ ಏನಾದ್ರೂ ಆಗ್ಲಿ ಮಾರ್ಕೆಟ್, ಬಟ್ ನಾವು ವೇವ್ ಅನಾಲಿಸಿಸ್ ಮಾಡ್ತೀವಿ. ಸೊ ನಮ್ಮ ಟ್ರೆಂಡ್ ಪ್ರಕಾರ ವೇವ್ ಅನಾಲಿಸಿಸ್ ಪ್ರಕಾರ ಹೋಯ್ತು ಅಂತ ಅಂದ್ರೆ ನಾವು ಅವತ್ತು ಜಾಸ್ತಿ ಕ್ವಾಂಟಿಟಿ ಹಾಕ್ತಿವಿ ಅಷ್ಟೇ. ಇಲ್ಲ ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ಹೋಗದೆ ನಮಗೆ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಹೋಗ್ತಿದೆ ಅಥವಾ ಸ್ವಲ್ಪ ರಿವರ್ಸ್ ಟ್ರೆಂಡ್ ಇದೆ ಅಂತಂದ್ರೆ ನಾವು ಅವತ್ತು SR ಲೆವೆಲ್ ಇಟ್ಕೊಂಡು ನಾರ್ಮಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತೀವಿ. ಬಟ್ ಆದ್ರೆ ಇಲ್ಲಿ ನಾನು ಇವತ್ತು ಯಾವುದೇ ರೀತಿ ಟ್ರೇಡ್ ತಗೊಳ್ಳಿಲ್ಲ. ರೀಸನ್ ಏನು ಅಂದ್ರೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಒಂದು ಎಂಟ್ರಿ ತಗೊಂಡೆ. ಸೊ ಅದು ಎಲ್ಲಿ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಫ್ಟಿಯಲ್ಲಿ ನಾವು ಯಾವ ತರ ಟ್ರೇಡ್ ಮಾಡಬಹುದಿತ್ತು ಅಂತ ನೋಡುವ. ಓಕೆ, ಸೊ ನಿಫ್ಟಿಯಲ್ಲಿ ನಮಗೆ ಈ ಲೆವೆಲ್ಸ್ ಹತ್ತ ನೋಡಿ ಇಷ್ಟೊತ್ತು ಸಪೋರ್ಟ್ ತಗೊಂಡಿದೆ, ಅದಾದ್ಮೇಲೆ ನಮಗೆ ಕೆಳಗಡೆ ಬಂದಿದೆ. ಸೊ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕೂಡ ಹೇಳಿದ್ದೆ, ಇಲ್ಲಿಂದ ಏನಾದ್ರೂ ಕೆಳಗಡೆ ಬಂತು ಅಂದ್ರೆ ಈ ಲೆವೆಲ್ ನ ವಾಚ್ ಮಾಡಬೇಕು. ಇಲ್ಲಿಂದ ನಮಗೆ ರಿವರ್ಸಲ್ ಆಗುವಂತ ಚಾನ್ಸ್ ಸಿಕ್ತು ಅಂದ್ರೆ ಇಲ್ಲಿಂದ ಎಲ್ಲಿಗೆ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಅಂತ. ಸೊ ಬಟ್ ಅಗೇನ್ ಇಲ್ಲಿಂದ ಇಲ್ಲಿವರೆಗೂ ಬಂತು, ಬಟ್ ಆದ್ರೆ ನಾವು ಏನು ನಾರ್ಮಲ್ ಆಗಿ ಸೇಫ್ ಟ್ರೇಡರ್ ಆದ್ರೆ ಇಲ್ಲಿ ಎಂಟ್ರಿ ತಗೊಳಕ್ ಆಗಲ್ಲ. ಓಕೆ, ಸೊ ನಾನು ಕೂಡ ಇಂತ ಎಂಟ್ರಿ ತಗೊಳ್ಳಲ್ಲ. ಬಟ್ ಆದ್ರೆ ಒಂದು ರಿಸ್ಕಿ ಟ್ರೇಡ್ ಮಾಡಬೇಕು ಅಂದ್ರೆ ಈ ಕ್ಯಾಂಡಲ್ ಈ ಲೆವೆಲ್ ಗೆ ಟಚ್ ಆಗ್ತಿದಾಗನೇ ಇಲ್ಲೆಲ್ಲಾದ್ರೂ ಒಂದು ಎಂಟ್ರಿ ತಗೋಬಹುದಿತ್ತು. ಇಲ್ಲಿಗೆ ನಾವು ಸ್ಟಾಪ್ ಲಾಸ್ ಇಡಬಹುದಿತ್ತು. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದಿತ್ತು. 65 ಪಾಯಿಂಟ್ಸ್ ಏನಾದೆ ಇಲ್ಲಿಂದ ಇಲ್ಲಿಗೆ. ಸೊ ಒಂದು 60 ಪಾಯಿಂಟ್ ಇಟ್ಕೊಂಡ್ರೆ ಅಚೀವ್ ಆಗ್ತಾ ಇತ್ತು. ಓಕೆ, ಬಟ್ ಅಗೇನ್ ಹೇಳ್ತಾ ಇದೀನಿ, ಇದು ನಾರ್ಮಲ್ ಆಗಿ ಟ್ರೇಡ್ ಮಾಡೋದಲ್ಲ, ಇದೊಂದು ರಿಸ್ಕಿ ಟ್ರೇಡ್. ಓಕೆ, ಅಂದ್ರೆ ನಮಗೆ ಆಫ್ಟರ್ ಮಾರ್ಕೆಟ್ ಇದು ನೋಡಕ್ ಚೆನ್ನಾಗಿರುತ್ತೆ. ಬಟ್ ನಿಮ್ಗೆ ನಾನು ಹೇಳೋದು ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್ ಅಂದ್ರೆ ಅಟ್ಲೀಸ್ಟ್ ಒಂದು ನೀವು 6 ಮಂತ್ ಈ ಟೂಲ್ಸ್ ನ ನೀವು ಡೈಲಿ ವಾಚ್ ಮಾಡ್ತಾ ಇದ್ದು, ವೇವ್ ಅನಾಲಿಸಿಸ್ ನಿಮ್ಗೆ ಗೊತ್ತಿದ್ದು, ಸೊ ಲೆವೆಲ್ಸ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಪ್ರತಿಯೊಂದು ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಸೊ ನಿಮ್ಗೆ ಇದು ಎಂಟ್ರಿ ಸಿಗ್ತಾ ಇತ್ತು ಇಲ್ಲಿಂದ ಇಲ್ಲಿವರೆಗೂ. ಅದಾದ್ಮೇಲೆ ನೋಡಿ ಮತ್ತೆ ಬ್ರೇಕ್ಔಟ್ ಆಗಿ ಮೇಲೆ ಹೋಗಿದೆ. ಸೊ ಇಲ್ಲೆಲ್ಲೂ ನಾವು ಟ್ರೇಡ್ ತಗೊಳ್ಳೋ ತರ ಇರಲಿಲ್ಲ. ಈ ಟ್ರೇಡ್ ನ ತಗೋಬಹುದಿತ್ತು, ಬಟ್ ಸ್ವಲ್ಪ ಕೆಳಗಡೆ ಬಂದಿದ್ರೆ. ಬಟ್ ಇದೇನಾಗಿದೆ ನೋಡಿ, ಇಲ್ಲಿ ತಗೊಂಡ್ರೆ ನಮಗೆ ನಮ್ಮ ಏನು ಸ್ಟಾಪ್ ಲಾಸ್ ಈ ನಿಯರ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿ ಎಂಟ್ರಿ ತಗೊಳಕ್ಕಾಗಲ್ಲ. ಬಟ್ ಇದು ಚೆನ್ನಾಗಿ ನಮ್ಮ SR ಲೆವೆಲ್ ನ ಸಪೋರ್ಟ್ ತಗೊಂಡು ಇಲ್ಲಿ ಮೇಲೆ ಹೋಗಿದೆ. ಅದಾದ್ಮೇಲೆ ನೋಡಿ ಎಕ್ಸಾಕ್ಟ್ ಆಗಿ ಇದಕ್ಕಿಂತ ಸ್ವಲ್ಪ ಮೇಲೆ ಈ ಲೆವೆಲ್ ಗಿನ ಸ್ವಲ್ಪ ಕೆಳಗಡೆ. ಸೊ ಇದನ್ನು ಕೂಡ ಹೇಳಿದೆ, ಈ ಲೆವೆಲ್ ಬಂದ್ಮೇಲೆ ನಾವು ನೋಡ್ಬೇಕು ಯಾವ ತರ ಆಗುತ್ತೆ ಅಂತ. ಸೊ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ಮತ್ತೆ ಈ ಲೆವೆಲ್ ವರ್ಗೂ ಬರುವಂತ ಚಾನ್ಸ್ ಇದೆ. ಪ್ರತಿ ಲೆವೆಲ್ಸ್ ನೋಡಿ ಟ್ರೇಡ್ ಮಾಡಿ ಅಂತ. ಬಟ್ ಇಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಳಂಗ್ ಇರ್ಲಿಲ್ಲ ನಾವು. ನೋಡಿ ಸಡನ್ ಆಗಿ ಕೆಳಗಡೆ ಬಂತು. ಅದಾದ್ಮೇಲೆ ನೋಡಿ ಎಷ್ಟು ಸೂಪರ್ ಆಗಿ ನಮಗೆ ಇದೇ ಲೆವೆಲ್ ನ ಒಂದು ಸಪೋರ್ಟ್ ತಗೊಂಡು ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಕೊಟ್ಟಿದೆ. ಬಟ್ ಫೈನಲಿ ಎಂಡ್ ಆಫ್ ದಿ ಡೇ ನಮ್ಮ SR ಲೆವೆಲ್ ಇವತ್ತು ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಸೊ ಟ್ರೇಡ್ ಮಾಡೋ ತರ ಇಲ್ಲ ಅಂದ್ರೂ, ಸೇಫ್ ಟ್ರೇಡ್ ಇಲ್ಲ ಅಂದ್ರೂ ವರ್ಕ್ ಆಗಿದೆ. ಒಂದೇ ಒಂದು ರಿಸ್ಕ್ ಎಂಟ್ರಿ ತಗೋಬಹುದಿತ್ತು ಅಷ್ಟೇ. ಸೊ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಈ ತರ ಆಯ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ನಿಫ್ಟಿಯಲ್ಲಿ ಇವತ್ತು ಬೇಡ, ಎಕ್ಸ್ಪೈರಿ ಬೇರೆ ಇದೆ ಅಂತ ಬ್ಯಾಂಕ್ ನಿಫ್ಟಿ ಕಡೆ ಶಿಫ್ಟ್ ಆದೆ. ಸೊ ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡುವ ಯಾವ ತರ ಒಂದು ಎಂಟ್ರಿ ಸಿಕ್ತು ಅಂತ. ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ನಮಗೆ ಎಷ್ಟು ಸೂಪರ್ ಆಗಿ ನಮ್ಮ ಲೆವೆಲ್ಸ್ ಇವತ್ತು ವರ್ಕ್ ಮಾಡಿದೆ ಅಂತ ನೋಡಿ. ಸೊ ಇಲ್ಲೂ ನೋಡಿ ಅಲ್ವಾ. ಸೊ ಇಲ್ಲೂ ನೋಡಿ. ಸೊ ನಾನು ಇವತ್ತೆಲ್ಲಿ ಟ್ರೇಡ್ ತಗೊಂಡೆ ಅಂದ್ರೆ, ನಿಮಗೆ ಬೆಳಿಗ್ಗೆ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದ್ದೆ, ಈ ಲೆವೆಲ್ಸ್ ನಮಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ವೀಕ್ಲಿ ಝೋನ್ ಕೂಡ ಇದೆ. ಸೊ ಇಲ್ಲಿಂದ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ ಅಂತ. ಸೊ ನೋಡಿ ನಾನು ವೀಕ್ಲಿ ಝೋನ್ ನ ಈಗ ಎನೇಬಲ್ ಮಾಡ್ತೀನಿ. ಸೊ ಅಲ್ಲಿ ಯಾವ ತರ ಒಂದು ಏನೋ ನಮಗೆ ಸಪೋರ್ಟ್ ಕೊಟ್ಟಿದೆ ಅಂತ ನೋಡಿ. ಇವಾಗ ನೀವು ಇಲ್ಲೇನ್ ನೋಡ್ತಿದ್ದೀರಲ್ವಾ, ಈ ಲೆವೆಲ್ ಇದು ನಮಗೆ ವೀಕ್ಲಿ ಝೋನ್. ಸೊ ಅದಕ್ಕೋಸ್ಕರ ನಾನೇನ್ ಹೇಳಿದ್ದೆ, ಇಲ್ಲಿ ವೀಕ್ಲಿ ಝೋನ್ ಇದೆ, ಹುಷಾರಾಗಿ ಟ್ರೇಡ್ ಮಾಡಿ ಅಂತ. ನೋಡಿ ಎಕ್ಸಾಕ್ಟ್ ಆಗಿ ನನಗೆ ಈ ಲೆವೆಲ್ ನ ಟಚ್ ಮಾಡಿ ನನಗೆ ರಿವರ್ಸಲ್ ಆಗಿದೆ. ಸೊ ಇದನ್ನು ಕೂಡ ಹೇಳಿದ್ದೆ, ನಮಗೆ ಬ್ಯಾಂಕ್ ನಿಫ್ಟಿ ಇವತ್ತು ಒಂದು ಅಪ್ ಸೈಡ್ ಹೋಗಬಹುದು. ಸೊ ನೋಡುವ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ಟ್ರೇಡ್ ಮಾಡಬಹುದು ಅಂತ. ಸೊ ಅದೇ ತರ ನನಗೆ ಇಲ್ಲಿ ಒಂದು ರಿವರ್ಸಲ್ ತಗೊಂತು. ರಿವರ್ಸಲ್ ತಗೊಂಡ್ಮೇಲೆ ನಾನು ಇಲ್ಲಿ ಎಂಟ್ರಿ ತಗೊಂಡೆ ಅಂದ್ರೆ, ಸೊ ಇಲ್ಲಿ ರಿವರ್ಸಲ್ ತಗೊಂಡು ಅಗೇನ್ ಮತ್ತೆ ಬ್ರೇಕ್ ಆಯ್ತಲ್ವಾ, ಬ್ರೇಕ್ ಆಗಿ ಮತ್ತೆ ಇಲ್ಲಿ ರೀಟೆಸ್ಟ್ ಮಾಡ್ತು. ಓಕೆ, ಈ ಕ್ಯಾಂಡಲ್ ಡೋಜಿ ಏನಿದೆಲ್ವಾ, ಮತ್ತೆ ಒಂದು ದೊಡ್ಡ ಮೂವ್ಮೆಂಟ್ ಕೊಡ್ತು, ಮತ್ತೆ ಅಗೇನ್ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು. ಸೊ ನಾನೇನ್ ಮಾಡಿದೆ ಅವಾಗ, ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಕೆಳಗಡೆ ಬರ್ತಿತ್ತಲ್ವಾ, ಈ ರೇಂಜ್ ಅಲ್ಲಿ ಒಂದು ಎಂಟ್ರಿ ಹಾಕಿದೆ. ಸೊ ಆಕ್ಚುಲಿ ಇಲ್ಲಿ ಟ್ರೈ ಮಾಡಿದೆ ನಾನು ಎಂಟ್ರಿ ತಗೊಳ್ಳುವಂತ. ಸೊ ಬಟ್ ನನಗೆ ಇಲ್ಲಿ ಎಂಟ್ರಿ ಸಿಕ್ಕಿಲ್ಲ. ಇಲ್ಲಿ ಬಂದ್ ಟಚ್ ಮಾಡಿ ಮೇಲೆ ಹೋಗಿ ಇಲ್ಲಿ ಕ್ಲೋಸ್ ಕೊಟ್ಬಿಡ್ತು. ಬಟ್ ಇಷ್ಟ ಮೇಲೆ ತಗೊಳ್ಳೋದು ನನ್ಗೆ ಅಷ್ಟು ಸೇಫ್ ಅನ್ಸಿಲ್ಲ. ಯಾಕಂದ್ರೆ ನನ್ನ ಸ್ಟಾಪ್ ಲಾಸ್ ಸ್ವಲ್ಪ ನಿಯರ್ ಬಂದ್ಬಿಡುತ್ತೆ. ಸೊ ಹಿಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾನು ಅದಕ್ಕೆ ಏನ್ ಮಾಡಿದೆ, ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿ ಎಂಟ್ರಿ ತಗೊಂಡೆ. ಟಾರ್ಗೆಟ್ ನ ಇಲ್ಲಿಂದ 150 ಇಟ್ಟೆ. ಹಾಗೆ ನನ್ನ ಒಂದು ಏನು ಸ್ಟಾಪ್ ಲಾಸ್ 75 ಇಟ್ಟೆ ನಾನು. ಓಕೆ, ಹಾಗೆ ನಾನು ಆಪ್ಷನ್ ಅಲ್ಲಿ ಬೈ ಮಾಡಿದ್ದು 521 ರುಪೀಸ್ಗೆ. ಓಕೆ, ಬಟ್ ಇಲ್ಲಿಂದ ಇಲ್ಲಿಗೆ ನನಗೆ ಎಷ್ಟು ಸಿಕ್ತು ಪ್ರೀಮಿಯಂ ಅಂತ ಅಂದ್ರೆ 62 ರೂಪಾಯಿ ಸಿಕ್ತು ನನಗೆ. ಎಕ್ಸಿಟ್ ಆಗಿದ್ದು ನಾನು 583ಗೆ. ಸಡನ್ ಒಂದು ಮೂವ್ಮೆಂಟ್ ಕೊಡ್ತಲ್ವಾ, ಇದು ಇಲ್ಲಿಗೆ ಬಂದಾದ್ಮೇಲೆ ಸೊ ಸಡನ್ ಮೂವ್ಮೆಂಟ್ ಕೊಟ್ಟ ತಕ್ಷಣ ಪ್ರೀಮಿಯಂ ಕೂಡ ಚೆನ್ನಾಗಿ ಮೂವ್ ಆಯ್ತು ನನಗೆ. ಈ ಲೆವೆಲ್ ಅಲ್ಲಿ ಎಕ್ಸಿಟ್ ಆದೆ ನಾನು. ಓಕೆ, ಸೊ ನೀವು ಒಂದ್ಸರಿ ಆಪ್ಷನ್ ಚಾರ್ಟ್ ಹೋದ್ರೆ ಗೊತ್ತಾಗುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು 49,900. ಸೊ ಈ ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಓಕೆನಾ. ಸೊ ಒಂದು ಸಡನ್ ಮೂವ್ಮೆಂಟ್ ಆಯ್ತು, ಒಂದು ಒಳ್ಳೆ ಪ್ರಾಫಿಟ್ ಕೊಡ್ತು. ಆಕ್ಚುಲಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ರೆಗ್ಯುಲರ್ ಆಗಿ ಮಾಡಲ್ಲ, ಈ ತರ ಒಂದು ಸಿಚುವೇಶನ್ ಗೆ ಕಾಯ್ತಿರ್ತೀನಿ. ಬಟ್ ಆದ್ರೆ ನಾನು ಇವತ್ತು ಒಂದು ಒಳ್ಳೆ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನನಗೆ.
ನನಗೆ ಇವತ್ತು ಅರೌಂಡ್ ಒಂದು 50,500 ಈ ರೇಂಜ್ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಏನಾಯ್ತು, ಈ ಲೆವೆಲ್ ನಮಗೆ ಸ್ಟ್ರಾಂಗ್ ಆಗಿ ಒಂದು ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತಗೊಂಡು ಕಂಪ್ಲೀಟ್ ಆಗಿ ಇಲ್ಲೇ ಟ್ರೇಡ್ ಮಾಡ್ತು. ಸೊ ಅದಾದ್ಮೇಲೆ ನೋಡಿ ನಾವು ಇದ್ರ ಮೇಲೇನು ಒಂದು ಎಂಟ್ರಿ ತಗೋಬೋದಿತ್ತು. ಓಕೆ, ಸೊ ನೋಡಿ ಇಲ್ಲಿ ತುಂಬಾ ಹೊತ್ತು ಹೋಲ್ಡ್ ಮಾಡಿದೆ, ಇದನ್ನೇ ಒಂದು ಸಪೋರ್ಟ್ ತಗೊಂಡು ಇಲ್ಲೆಲ್ಲಾದ್ರೂ ಎಂಟ್ರಿ ತಗೊಂಡು ಇಲ್ಲಿವರೆಗೂ ಹೋಗ್ಬೋದಿತ್ತು. ಬಟ್ ನನಗೆ ಇದೊಂದೇ ಟ್ರೇಡ್ ಅಲ್ಲಿ ನಾನು ಓವರ್ ಆಲ್ ಆಗಿ ಏನು ಡೈಲಿ ಅರ್ನ್ ಮಾಡ್ತೀನಲ್ವಾ, ಅದಕ್ಕಿಂತ ಜಾಸ್ತಿ ನನಗೆ ಪ್ರಾಫಿಟ್ ಕೊಡ್ತು. ಯಾಕಂದ್ರೆ ನಾನು ಸ್ವಲ್ಪ ಕ್ವಾಂಟಿಟಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಾರ್ಮಲ್ ಆಗಿ ಜಾಸ್ತಿ ಮಾಡಿದ್ದೆ ನಾನು ಇವತ್ತು. ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಾರ್ಮಲ್ ಟ್ರೇಡ್ ತಗೋಬೇಕು ಅಂದ್ರೆ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಲ್ಲ. ಇವತ್ತೊಂದು ಒಳ್ಳೆ ಕ್ವಾಂಟಿಟಿ ತಗೊಂಡಿದ್ದೆ. ನನಗೆ ಈ ಲೆವೆಲ್ ನ ನಾನೇನು ಸ್ಟ್ರಾಂಗ್ ಆಗಿ ಏನು ಬಿಲೀವ್ ಮಾಡಿ, ಓಕೆನಾ. ಸೊ ಒಂದು ಒಳ್ಳೆ ಒಂದು ಪ್ರಾಫಿಟ್ ಕೊಡ್ತು, ಚೆನ್ನಾಗಿ ಓವರ್ ಆಲ್ ಆಗಿ ಇವತ್ತು ನಮ್ಮ ಟ್ರೇಡ್ ಸೂಪರ್ ಆಗಿ ಸಕ್ಸಸ್ ಆಯ್ತು. ಸೊ ಬಟ್ ನಮ್ಮ SR ಲೆವೆಲ್ ನೋಡಿ, ಅಗೇನ್ ಹೇಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ಈ ಲೆವೆಲ್. ಸೊ ಅದಾದ್ಮೇಲೆ ಈ ಲೆವೆಲ್ ನೋಡಿ ಎಷ್ಟು ಚೆನ್ನಾಗಿ ಇಲ್ಲೊಂದು ಸಪೋರ್ಟ್ ತಗೊಂಡಿದೆ ವೀಕ್ಲಿ ಝೋನ್ ಆಗಿರೋದ್ರಿಂದ. ಓಕೆ, ಸೊ ನಾನು ಬೆಳಗ್ಗೆ ಇದನ್ನ ಮೆನ್ಷನ್ ಕೂಡ ಮಾಡಿದ್ದೆ. ಸೊ ಅದಕ್ಕೆ ಹೇಳೋದು ಒಂದು ಪ್ರಾಪರ್ ಚಾರ್ಟ್ ಸೆಟಪ್ ನಮಗೆ ಬೇಕು. ಸೊ ಚಾರ್ಟ್ ಸೆಟಪ್ ಇದ್ರೆ ನಾವು 100% ಆಪ್ಷನ್ ಬೈಯಿಂಗ್ ಅಲ್ಲಿ ಕೂಡ ದುಡ್ಡು ಮಾಡಬಹುದು. ಜೊತೆಲಿ ನಾವು ಯಾವ ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನಗೆ ಸಾಕಷ್ಟು ಜನ ನನಗೆ ಪರ್ಸನಲಿ ಮೆಸೇಜ್ ಮಾಡ್ತಿದ್ದಾರೆ ವಾಟ್ಸ್ಆಪ್ ಅಲ್ಲಿ, ಸರ್ ನಾನು ಅಷ್ಟು ಕಳ್ಕೊಂಡೆ ಇಷ್ಟು ಕಳ್ಕೊಂಡೆ, ಸೊ 3-4 ಇಯರ್ಸ್ ಇಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನನಗೆ ಯಾವ್ದೂ ಸಕ್ಸಸ್ ಆಗಿಲ್ಲ, ಸೊ ದಯವಿಟ್ಟು ನನಗೆ ಹೇಳ್ಕೊಡಿ, ನಾನು ಏನು ಕೋರ್ಸ್ ಆದ್ರೂ ಪೇ ಮಾಡ್ತೀನಿ ಹಾಗೆ ಹೇಗೆ ಅಂತ. ಸೊ ಬಟ್ ನಾನು ಅವರೆಲ್ಲರಿಗೂ ಹೇಳೋದು, ನಾನು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ, ಬಟ್ ನಿಮ್ಗೆ ನಾನು ಹೇಳ್ಕೊಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ಸೊ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಪಾರ್ಟ್ 2 ಬರೋದು ಸ್ವಲ್ಪ ಲೇಟ್ ಆಯ್ತು, ಸೊ ದಯವಿಟ್ಟು ಅದಕ್ಕೆ ಸಾರಿ. ಸೊ ಇಷ್ಟರಲ್ಲಿ ಬರಬೇಕಿತ್ತು. ಸೊ ಈ ವಾರ ಅಂದ್ರೆ ನಾಳೆ ನಾಡಿದ್ದು ಒಳಗಡೆ, ನಾಳೆ ಒಳಗಡೆ ಆಕ್ಚುಲಿ ನಾನು ರಿಲೀಸ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ವಾರದೊಳಗಡೆ 100% 200% ನಾನು ರಿಲೀಸ್ ಮಾಡ್ತೀನಿ. ಅದನ್ನ ವಾಚ್ ಮಾಡಿ. ಪಾರ್ಟ್ 2 ಬಂದ ನಂತರ ಪಾರ್ಟ್ 3ಗೆ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಎವ್ರಿ ವಾರ ಒಂದೊಂದು ನಾನು ವೇವ್ ಅನಾಲಿಸಿಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಜೊತೆಲಿ ಆಪ್ಷನ್ ಬಗ್ಗೆ, ಮೇನ್ ಆಗಿ ಆಪ್ಷನ್ ಟ್ರೇಡಿಂಗ್ ಮಾಡೋರ್ಗೆ, ಸೊ ಆಪ್ಷನ್ ಬಗ್ಗೆ ನೀವು ತಿಳ್ಕೊಂಡು ಮಾಡಬೇಕು. ಸೊ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಏನು ಮಿಸ್ ಮಾಡದೆ ಪ್ರತಿಯೊಂದನ್ನು ನೋಡಿ ನಾನು ಹೇಳ್ತಾ ಇರೋದು. ಹಾಗೆ ನಾನು ಈ ಬೆಳಿಗ್ಗೆ ಲೈವ್ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಏನ್ ಮಾಡ್ತೀನಲ್ವಾ, ಯಾರಿಗೆ ಆಪ್ಷನ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸೊ ದಯವಿಟ್ಟು ನೀವು ನೋಡಿ, ಓಕೆನಾ. ಸೊ ನೀವು ನೋಡಿದ್ರೆ ನಿಮ್ಗೆ ಎವ್ರಿ ಡೇ ನಾನು ಹೇಳುವಾಗ್ಲೂ ನಿಮ್ಗೆ ಕೆಲವೊಂದು ವಿಷಯಗಳು, ನಾನು ಎಲ್ಲಿ ಎಂಟ್ರಿ ತಗೊಂಡೆ, ಎಲ್ಲಿ ಎಕ್ಸಿಟ್ ಆದೆ, ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಾನು ಯಾವತ್ತು ಈ ಟೂಲ್ ನ ಶೇರ್ ಮಾಡ್ತೀನಲ್ವಾ, ನಿಮ್ಗೆ ಬೇಗ ಗೊತ್ತಾಗ್ಬಿಡುತ್ತೆ ಎಲ್ಲಾನು, ಓಕೆನಾ. ಸೊ ದಯವಿಟ್ಟು ಎವ್ರಿ ಡೇ ನೋಡಿ ಯಾರ್ಯಾರಿಗೆ ಆಪ್ಷನ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅವರು. ಓಕೆ, ಸೊ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋರು ಅವ್ರಿಗೆ ನಾನು ಬೇರೆ ಸೆಷನ್ ಗಳು ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ಮಾಡೋರ್ಗೆ, ಸೊ ಅಲ್ಲೂ ಕೂಡ ನಮ್ಮ SR ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ನಿಮ್ಗೆ. ಇಂಟ್ರಾಡೇ ಮಾಡೋರ್ಗಾಗ್ಲಿ, ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಓಕೆ, ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಯಾವ ತರ SR ಲೆವೆಲ್ ವರ್ಕ್ ಆಗುತ್ತೆ ಅಂತ ಇಂಟ್ರಾಡೇ ಬಗ್ಗೆನೂ ಮಾಡ್ತೀನಿ. ಓಕೆ, ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ನನಗೆ ಯಾವುದೇ ರೀತಿ ವಿಡಿಯೋಗಳನ್ನ ಬೇಗ ಮಾಡಕ್ ಆಗ್ತಿಲ್ಲ. ಸ್ವಲ್ಪ ದಿನ ಅದೆಲ್ಲ ಸಾರ್ಟ್ ಔಟ್ ಆಗ್ಬಿಡುತ್ತೆ. ಸೊ ಬೇಗ ವಿಡಿಯೋನ ಜಾಸ್ತಿ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀನಿ. ಓಕೆ, ಯಾರು ಏನು ಟೆನ್ಷನ್ ತಗೊಳ್ಳೋದು ಬೇಡ. 100% ನಾನು ಏನ್ ಕಲ್ತಿದ್ದೀನಿ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ನಾಲೆಜ್ ಶೇರ್ ಮಾಡ್ತೀನಿ. ಓಕೆ, ₹1 ಚಾರ್ಜ್ ಮಾಡಲ್ಲ. ಜೊತೆಲಿ ನನಗೆ ಗೊತ್ತಿಲ್ಲ, ನನಗೆ ನಾನು ಅದನ್ನ ಚೆಕ್ ಮಾಡಿಲ್ಲ. ನಿನ್ನೆ ಒಬ್ರು ಪಿಂಗ್ ಮಾಡಿದ್ರು, ಯಾರೋ ನಮ್ಮ ಚಾನಲ್ ಹೆಸರಲ್ಲಿ ಇದು ಕಾಲು ಟಿಪ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರಂತೆ ಅವ್ರಿಗೆ. ಸೊ ದಯವಿಟ್ಟು ಇದ್ರ ಬಗ್ಗೆ ನೋಡಿ ಸರ್ ನೀವೇನಾ ಅಂತ ಕೇಳಿದ್ರು. ಸೊ ನಾನು ಯಾವುದೇ ರೀತಿ ಕಾಲು ಟಿಪ್ಸ್ ಕೂಡ ನಾನು ತಗೊಳ್ಳಲ್ಲ. ಸೊ ಅದ್ರ ಬಗ್ಗೆ ನೀವು ದಯವಿಟ್ಟು ಸ್ವಲ್ಪ ಕೇರ್ ಆಗಿರಿ, ಓಕೆನಾ. ಸೊ ಯಾಕೆ ಅಂತಂದ್ರೆ ನಾನು ಯಾವುದೇ ರೀತಿ ಪೇಯ್ಡ್ ವರ್ಷನ್ ಇವತ್ತವರೆಗೂ ಯಾವುದು ನಾನು ತಗೊಂಡ್ ಬಂದಿಲ್ಲ. ಸೊ ಏನು ತರೋದು ಇಲ್ಲ ಪೇಯ್ಡ್, ಅಂದ್ರೆ ಕಾಲು ಟಿಪ್ಸ್ ಆಗ್ಲಿ ಅಥವಾ ಕೋರ್ಸ್ ಗಳಿಗೆ ದುಡ್ಡುಗಾಗ್ಲಿ ಏನು ಮಾಡಲ್ಲ ನಾನು. ಸೊ ಅದು ನಿಮ್ಗೆ ಯಾವಾಗ್ಲೂ ತಲೆ ಇರ್ಲಿ. ಓಕೆ, ಏನಾದ್ರೂ ಇದ್ರೆ ಫ್ಯೂಚರ್ ಅಲ್ಲಿ ಬರಲ್ಲ, ಬಂದ್ರೆ ನಾನು ಹೇಳ್ತೀನಿ ನಿಮ್ಗೆ, ನಾನು ಈ ತರ ಒಂದು ಕೋರ್ಸ್ ಮಾಡ್ತಿದ್ದೀನಿ, ಸೊ ಅದನ್ನ ಸೆಲ್ ಮಾಡ್ತೀನಿ ಅಂತ. ನಾಲೆಜ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ದುಡ್ಡು ಚಾರ್ಜ್ ಮಾಡಲ್ಲ, ಓಕೆನಾ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇವತ್ತಿನ ಒಂದು ಟ್ರೇಡ್ ಆಗಿತ್ತು. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೂ ನಮಗೆ ಡೈರೆಕ್ಟ್ ಆಗಿ ಕೇಳಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.